ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅತಿ ಸುಲಭವಾಗಿ ಮಾಡುವಂತಹ ಟೊಮೆಟೊ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಟೊಮೆಟೊದ ಮನೆಮದ್ದುಗಳನ್ನ ಕೂಡ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಟೊಮೆಟೊ ಹಣ್ಣನ್ನು ವೈಜ್ಞಾನಿಕವಾಗಿ ಸೊಲಾನಮ್ ಲೈಕೋಪರ್ಸಿಕಮ್ ಅಂತ ಹೇಳಿ ಕರೀತಾರೆ. ಅದ್ರ ಸಿನೋನಿಮ್ ಬಂದು ಲೈಕೋಪರ್ಸಿಕಮ್ ಎಸ್ಪಿಲೆಂಟಮ್. ಇನ್ನು ಟೊಮೆಟೊ ಹಣ್ಣನ್ನು ಗೂದೆ ಹಣ್ಣು, ಚಪ್ಪರ ಬದನೆ, ತಕ್ಕಾಳಿ ಅಂತ ಹೇಳಿ ಕೂಡ ಕರೀತಾರೆ. ಟೊಮೆಟೊ ಗೊಜ್ಜು ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು: ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ 1, ಟೊಮೆಟೊ ಹಣ್ಣು 3, ಬೆಳ್ಳುಳ್ಳಿ 3, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಶುಂಠಿ 1 ಪೀಸು, ಅರಿಶಿನ ಪುಡಿ, ಉಪ್ಪು, ಖಾರ ಪುಡಿ 3 ಸ್ಪೂನು, ಹಾಗೆ ಧನಿಯಾ ಪುಡಿ 2 ಸ್ಪೂನು. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ಜೀರಿಗೆ, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಶುಂಠಿ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮನೆಯಲ್ಲಿ ಟೊಮೆಟೊ ಹಣ್ಣು ಇಲ್ಲ ಅಂತ ಹೇಳಿದ್ರೆ ಅಡುಗೆ ಮಾಡೋದು ಸ್ವಲ್ಪನೇ ಕಷ್ಟ ಆಗ್ಬೋದು. ಸೊ ಎಲ್ಲ ರೆಸಿಪಿಗೂ ಬೇಕಾಗಿರುವಂಥದ್ದು ಟೊಮೆಟೊ ಹಣ್ಣು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಹಣ್ಣಲ್ಲಿ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್, ಪೊಟ್ಯಾಷಿಯಮ್, ಫೋಲೇಟ್ ಇರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋಕ್ಕಿಂತ ಮುಂಚೆ ಈ ಹಣ್ಣಾಗಿರುವಂತಹ ಟೊಮೆಟೊ ಹಣ್ಣು ತಿಂದರೆ ಸಂಧಿವಾತದ ಸಮಸ್ಯೆ ಕೂಡ ದೂರ ಆಗುತ್ತೆ. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಸ್ಟಿರ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಪೊಟ್ಯಾಷಿಯಮ್ ಮತ್ತು ವಿಟಮಿನ್ ಬಿ ಇರೋದ್ರಿಂದ ರಕ್ತದೊತ್ತಡನ ಕಡಿಮೆ ಮಾಡುತ್ತೆ, ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ನೂ ಕೂಡ ಇದು ರಿಡ್ಯೂಸ್ ಮಾಡುತ್ತೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿರುವಂತಹ ಲೈಕೋಪಿನ್ ರಾಸಾಯನಿಕ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಟೊಮೆಟೊ ಹಣ್ಣು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ಟೊಮೆಟೊ ಹಣ್ಣು ಎಲ್ಲ ಚೆನ್ನಾಗಿ ಬೆಂದಿದೆ. ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ 3 ಸ್ಪೂನಷ್ಟು ಖಾರ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಒಂದ್ಸರಿ ಸ್ಟಿರ್ ಮಾಡ್ಕೋಬೇಕು. ಹಾಗೆ ವಿಟಮಿನ್ ಬಿ, ವಿಟಮಿನ್ ಇ ಮತ್ತು ಫ್ಲೇವರಾಯ್ಡ್ಸ್ ಇರೋದ್ರಿಂದ ಪಾರ್ಶ್ವವಾಯು ಮತ್ತು ಹಾರ್ಟ್ ಅಟ್ಯಾಕ್ ಆಗೋವಂಥ ತೊಂದರೆನ ಇದು ಕಂಟ್ರೋಲ್ ಮಾಡುತ್ತೆ. ಟೊಮೆಟೊ ಹಣ್ಣಲ್ಲಿರುವಂತಹ ಲೈಕೋಪಿನ್ ಕೆಮಿಕಲ್ಲು ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡುವ ಮೂಲಕ ಜಿಂಜಿವೈಟಿಸ್ ಮತ್ತು ಪೀರಿಯಾಡೋಡೈಟಿಸ್ನಂತಹ ಬಾಯಿಯ ಆರೋಗ್ಯ ಸಮಸ್ಯೆನ ತಡೆಯೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ಬಾಯಿಯ ಕ್ಯಾನ್ಸರ್ನ ಅಪಾಯನ ಕೂಡ ಇದು ತಡೆಗಟ್ಟುತ್ತೆ. ಈಗ ನಾನು 1 ಗ್ಲಾಸಷ್ಟು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಿದ್ದೀನಿ. ನೋಡ್ಬೋದು ನೀರೆಲ್ಲ ಆವಿಯಾಗಿದೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದ್ಸರಿ ಸ್ಟಿರ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದಂತಹ ಟೊಮೆಟೊ ಗೊಜ್ಜು ರೆಡಿಯಾಗುತ್ತೆ. ಇದನ್ನು ನೀವು ನಿಮ್ಮ ಇಷ್ಟದ ಕಾಂಬಿನೇಷನ್ ಜೊತೆಗೆ ಸರ್ವ್ ಮಾಡ್ಕೋಬೋದು. ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ಕಡುಬು ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೂ ಕೂಡ ಇದು ಟೇಸ್ಟಿಯಾಗಿರುತ್ತೆ. ಮೀನು, ಮೊಟ್ಟೆ, ಬಾದಾಮಿ, ಕ್ಯಾರೆಟ್ನಂತೆ ಟೊಮೆಟೊ ಕೂಡ ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಲ್ಯೂಟಿನ್ ಮತ್ತು ಜಿಯಾಕ್ಸಾಂಥಿನ್ ಇರೋದ್ರಿಂದ ಬ್ಲೂ ರೇಸಿಂದ ಕಣ್ಣನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಕಣ್ಣಿನ ನೋವು, ತಲೆನೋವುಗಳಿಗೂ ಕೂಡ ಇದು ಪರಿಣಾಮಕಾರಿಯಾಗಿದೆ. ಟೊಮೆಟೊ ಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನ ಅದು ಹೆಚ್ಚಿಸುತ್ತೆ. ಹಾಗೆ ಈ ವಿಟಮಿನ್ ಸಿ ಒತ್ತಡದ ಹಾರ್ಮೋನ್ಗಳ ಬೆಳವಣಿಗೆನ ನಿಯಂತ್ರಣ ಮಾಡುತ್ತೆ. ಇಡ್ಲಿ ಜೊತೆಗೆ ಸಖತ್ತಾಗಿದೆ, ಮಿಸ್ ಮಾಡದೆ ಟ್ರೈ ಮಾಡಿ. ಜನರಲ್ಲಾಗಿ ಟೊಮೆಟೊ ಹಣ್ಣಿನ ಪ್ರಯೋಜನಗಳನ್ನ ಹೇಳೋಕ್ಕೆ ಹೋದರೆ ಆಲ್ರೆಡಿ ಹೇಳ್ದಾಗೆ ರೋಗ ನಿರೋಧಕ ಶಕ್ತಿನ ಇದು ಹೆಚ್ಚಿಸುತ್ತೆ. ಹೃದಯ, ಬಾಯಿ, ಕಣ್ಣು, ಚರ್ಮ, ಮೂಳೆಗಳ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಈ ಟೊಮೆಟೊ ಹಣ್ಣಲ್ಲಿ ಲೈಕೋಪಿನ್ ಅಂತ ಕೆಮಿಕಲ್ ಇರೋದ್ರಿಂದ ಅದು ಕ್ಯಾನ್ಸರ್ ಕೋಶಗಳನ್ನ ನಾಶ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಪ್ರೋಸ್ಟೇಟ್ ಕ್ಯಾನ್ಸರ್ನಂತಹ ಅಪಾಯನ ಕಡಿಮೆ ಮಾಡುತ್ತೆ. ಅದೇ ರೀತಿಯಾಗಿ ಟೊಮೆಟೊ ಹಣ್ಣಿನ ಫೇಸ್ ಪ್ಯಾಕ್ಗಳು ಮುಖದಲ್ಲಿರುವಂತಹ ಮೊಡವೆಗಳನ್ನ ಕಡಿಮೆ ಮಾಡುತ್ತೆ. ಹಾಗೆ ಸೂರ್ಯನಿಂದ ಬೀಳುವಂತಹ ಅಲ್ಟ್ರಾವೈಲೆಟ್ ರೇಸ್ನಿಂದ ಚರ್ಮನ ರಕ್ಷಿಸುತ್ತೆ, ಚರ್ಮನ ಮೃದುಗೊಳಿಸುತ್ತೆ. ಹೋಮ್ ರೆಮಿಡೀಸ್ನ ಹೇಳೋಕ್ಕಿಂತ ಮುಂಚೆ ಇಲ್ಲಿ ತನಕ ಹೇಳಿರೋ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. 2 ರಿಂದ 3 ಚಮಚ ಟೊಮೆಟೊ ರಸ, ಹಾಗೆ 1 ಚಮಚ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ 2 ಹನಿ ನಿಂಬೆ ರಸ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಕಣ್ಣಿನ ಸುತ್ತ ಹಚ್ಚೋದ್ರಿಂದ ಡಾರ್ಕ್ ಸರ್ಕಲ್ಸು ಕಡಿಮೆ ಆಗುತ್ತೆ. ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು, ಸೋಲು, ಬಾಡಿಲಿ ಶಕ್ತಿ ಇಲ್ದಲೇ ಇರೋವಂಥದ್ದು ಆಗ್ತಾಯಿದ್ರೆ ಟೊಮೆಟೊ ಜ್ಯೂಸಿಗೆ ಸ್ವಲ್ಪ ಉಪ್ಪನ್ನ ಬೆರೆಸಿ ಕುಡಿಯೋದ್ರಿಂದ ಕಡಿಮೆ ಮಾಡ್ಕೋಬಹುದು. ಇನ್ನು ಸನ್ಬರ್ನ್ ಇದ್ದರೆ ಟೊಮೆಟೊನ ಸ್ಲೈಸಸ್ ಮಾಡಿ ಅದನ್ನು ಮಜ್ಜಿಗೆ ಒಳಗಡೆ ಅದ್ದಿ ಹಚ್ಚೋದ್ರಿಂದ ಅದನ್ನು ಕಡಿಮೆ ಮಾಡ್ಕೋಬಹುದು. ಹಾಗೆ ಮುಖದಲ್ಲಿ ಮೊಡವೆ ಏನಾದರೂ ಇದ್ದರೆ
ಅದ್ರ ಕಲೆ ಹೋಗ್ತಾ ಇರಲ್ಲ ಅಥವಾ ಮೊಡವೆ ಯಾವಾಗಲೂ ಆಗ್ತಾ ಇರುತ್ತೆ ಅನ್ನೋದಾದರೆ 2 ಚಮಚ ಟೊಮೆಟೊ ರಸಕ್ಕೆ 2 ಚಮಚ ಸೌತೆಕಾಯಿ ರಸನ ಹಾಕಬೇಕು. ಅಥವಾ ನೀವು ಅವೆರಡನ್ನೂ ಈಕ್ವಲ್ ಅಮೌಂಟಲ್ಲಿ ತಗೋಬೇಕು. ಅದನ್ನು ಹತ್ತಿಯಲ್ಲಿ ಎಲ್ಲಿ ಮೊಡವೆ ಇದೆಯೋ ಅಲ್ಲಿಗೆ ಹಚ್ಚಿ ಬೆಚ್ಚಗಿರೋ ನೀರಲ್ಲಿ ಮುಖನ ತೊಳಿಬೇಕು. ಫಸ್ಟ್ಗೆ ನೀವು ದಿನಕ್ಕೆ 3 ಸರಿ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ. ಕಡಿಮೆ ಆಗ್ತಾ ಹೋದ ಹಾಗೆ ನೀವು ದಿನಕ್ಕೆ 1 ಸರಿ ಬಳಸ್ಕೊಳ್ಳಿ. ಹಾಗೆ ಟೊಮೆಟೊ ಪೇಸ್ಟನ್ನ ಅಕ್ಕಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಕೂಡ ಮುಖಕ್ಕೆ ಹಚ್ಚೋದ್ರಿಂದ ಮೊಡವೆಗಳು, ಕಪ್ಪು ಕಲೆಗಳು ಕಡಿಮೆ ಆಗುತ್ತೆ. ನೀವು ಇದನ್ನು ಕೈಗೆ, ಅಂಡರ್ ಆರ್ಮ್ಸ್ಗೆ ಎಲ್ಲ ಕಡೆಗೂ ಹಚ್ಕೋಬಹುದು. ಚೂರು ಗಾಯಗಳೇನಾದರೂ ಇದ್ದರೆ ಸ್ವಲ್ಪ ಉರಿತದೆ, ಬಟ್ ಕ್ರಮೇಣ ಅದು ಕಡಿಮೆ ಆಗುತ್ತೆ. ನಿಮಗೆ ಸಮಯದ ಅಭಾವ ಇದ್ದಾಗ ಒಂದು ಹಣ್ಣಾಗಿರೋ ಟೊಮೆಟೊನ ತಗೊಂಡು ಈ ಥರ ಕಟ್ ಮಾಡಿಕೊಂಡು ಮುಖಕ್ಕೆ ಸರ್ಕ್ಯುಲರ್ ಮೋಷನಲ್ಲಿ ಉಜ್ಜೋದ್ರಿಂದ ಮುಖದಲ್ಲಿ ಕಪ್ಪು ಕಲೆಗಳು ಕಡಿಮೆ ಆಗುತ್ತೆ. ಹಾಗೆ ಮುಖ ಕೂಡ ಗ್ಲೋ ಆಗುತ್ತೆ. ಡೈಲಿ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಆ ರಿಸಲ್ಟು ಗೊತ್ತಾಗುತ್ತೆ. ಮುಖದಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸ್ಗಳು ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಕೈಯಲ್ಲಿ ಗಾಯ ಏನಾದರೂ ಇದ್ದರೆ, ಗುಳ್ಳೆಗಳಿದ್ದರೆ, ಆಗ ಟೊಮೆಟೊ ಹಣ್ಣನ್ನು ಎಲ್ಲಿ ಆ ಥರ ಗಾಯ ಆಗಿದೆಯೋ ಅಲ್ಲಿಗೆ ನೀವು ಅದನ್ನು ಉಜ್ಜೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಟೊಮೆಟೊ ಹಣ್ಣಿನ ಒಂದು ಚಿಕ್ಕ ಇತಿಹಾಸ ನಿಮಗಾಗಿ. ನೀವು ಇದನ್ನು ಓದಿರಬಹುದು, ಒಂದು ಪೇಪರ್ನಲ್ಲಿ ಸಿಕ್ಕಂತಹ ಆರ್ಟಿಕಲ್ ಅದು. ಮೊದಲಿಗೆ ಇದನ್ನು ಗೋಧಿ ಹಣ್ಣು ಅಂತ ಹೇಳಿ ಕರಿತಾ ಇದ್ರಂತೆ. ಹಿಂದಿನ ಕಾಲದಲ್ಲಿ ಇದನ್ನು ತಿಪ್ಪೆಲಿ ಬೆಳೀತಾ ಇದ್ರು. ಹಾಗಾಗಿ ತಿಪ್ಪೆಲಿ ಬೆಳೆಯೋದು ಅಂತ ಹೇಳಿ ಯಾರೂ ಅದನ್ನು ಅಡುಗೆಗೆ ಬಳಸ್ತಿರ್ಲಿಲ್ಲ. ನಾಟಿ ವೈದ್ಯರು ಒಂದ್ಸಲ ಎಲ್ಲ ಗಿಡನೂ ಪರೀಕ್ಷೆ ಮಾಡೋ ಹಾಗೆ ಈ ಗಿಡನೂ ಪರೀಕ್ಷೆ ಮಾಡಿದಾಗ ಇದನ್ನು ತಿನ್ನಬಹುದು ಅಂತ ಹೇಳಿದ್ರು. ಅದಾದಮೇಲೆ ಇದನ್ನು ತಿನ್ನೋರ ಸಂಖ್ಯೆನೂ ಕೂಡ ಜಾಸ್ತಿ ಆಯಿತು. ಇದನ್ನು ರೈತರು ಕೂಡ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದ್ರ ರೇಟ್ ಕೂಡ ಯಾವ ರೀತಿ ಏರಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಅತಿಯಾಗಿ ತಿಂದರೆ ಅಮೃತನೂ ವಿಷ ಅನ್ನೋ ಹಾಗೆ ಟೊಮೆಟೊ ಹಣ್ಣನ್ನು ತುಂಬ ಹೆಚ್ಚಾಗಿ ಬಳಸೋದ್ರಿಂದ ಅತಿಸಾರ ಆಗ್ಬೋದು. ಅಥವಾ ಅತಿಸಾರ ಇರೋರು ಇದನ್ನು ಸೇವನೆ ಮಾಡೋದ್ರಿಂದ ಇದರಲ್ಲಿರುವಂತಹ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ ಅತಿಸಾರನ ಜಾಸ್ತಿ ಮಾಡುತ್ತೆ. ಹಾಗೆ ಅಸಿಡಿಟಿ ಪ್ರಾಬ್ಲಮ್ ಇರೋರು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋದು ಬೇಡ. ಅಸಿಡಿಟಿ ಜಾಸ್ತಿ ಆಗುತ್ತೆ. ಕೆಲವರಿಗೆ ಇದರಿಂದ ಎದೆಯುರಿ ಕೂಡ ಸ್ಟಾರ್ಟ್ ಆಗ್ಬೋದು. ಹಾಗೆ ಕಿಡ್ನಿ ಸ್ಟೋನ್ಸ್ ಇರೋರು ಕೂಡ ಬಳಸೋದ್ರಿಂದ ಇದರಲ್ಲಿ ಆಕ್ಸಲೇಟ್ಸ್ ಇರೋದ್ರಿಂದ ಕಿಡ್ನಿ ಸ್ಟೋನು ಹೆಚ್ಚಾಗುತ್ತೆ. ಹಾಗಾಗಿ ಎಲ್ಲದನ್ನು ಮಿತಿಯಾಗಿ ಬಳಸಿ. ನಿಮಗೆ ನಾ ಕೊಟ್ಟಿರೋ ಮಾಹಿತಿ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ಇನ್ನೊಬ್ಬರಿಗೂ ಶೇರ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಧನ್ಯವಾದಗಳು.